ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ನಿನ್ನೆ ಅಲ್ಲಿ ಶಿವಲಿಂಗ ಪತ್ತೆಯಾಗಿತ್ತು, ಇವತ್ತು ಅಲ್ಲಿ ಕೋಟೆ ಇರೋದು ಪತ್ತೆಯಾಗಿದೆ. ಉತ್ಖನನ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿ ಅಲ್ಲಿ ಲಕ್ಕುಂಡಿಯ ಉತ್ಖನನ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿಗೆ ಶಿವಲಿಂಗದ ಪೀಠ ನಿನ್ನೆ ಪತ್ತೆಯಾದರೆ ಇವತ್ತು ಕೋಟೆಯ ಗೋಡೆ ಪ್ರತ್ಯಕ್ಷ ಆಗಿದೆ. ಲಕ್ಕುಂಡಿಯ ವಿದ್ಯಾದಾನ ಶಾಲೆಯ ಪಕ್ಕದಲ್ಲೇ ಕೋಟೆಯ ಗೋಡೆ ಗೋಚರವಾಗಿದೆ. ಉತ್ಖನನ ತಂಡಕ್ಕೆ ಐತಿಹಾಸಿಕ ಕೋಟೆ ಗೋಡೆ ಗೋಚರವಾಗಿದೆ. ಪ್ರಾಧಿಕಾರದಿಂದ ಜೆಸಿಬಿಯನ್ನು ಬಳಸಿ ಮಣ್ಣು ತೆರವು ಕಾರ್ಯಾಚರಣೆ ಸಾಗುತ್ತಿದೆ. ಲಕ್ಕುಂಡಿ ಉತ್ಖನನಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. 3ನೇ ದಿನ ಉತ್ಖನನ ಕಾರ್ಯ ನಡೀತಾ ಇತ್ತು. ಇವತ್ತು ಕೂಡ ಅಮಾವಾಸ್ಯೆ ದಿನದಂದೇ ಇಲ್ಲಿ ನಾವು ನೋಡ್ತಾ ಇರಬಹುದು. ಏನು ಉತ್ಖನನ ಕಾರ್ಯದ ಪಕ್ಕದಲ್ಲಿ ವಿದ್ಯಾದಾನ ಸಮಿತಿಯ ಒಂದು ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತ ಸಮಯದಲ್ಲಿ ಕೋಟೆ ಕೂಡ ಗೋಚರವಾಗಿದೆ. ಈ ಕೋಟೆ ಗೋಡೆ ಗೋಚರವಾದಂತಹ ಸಮಯದಲ್ಲಿ ಇಲ್ಲಿ ಏನು ಇವಾಗ ಇಲ್ಲಿ ತೆರವು ಮಾಡುತ್ತಾ ಇರುವಂತಹ ಸಮಯದಲ್ಲಿ ದೊಡ್ಡದೊಂದು ಹಾವು ಕೂಡ ಪ್ರತ್ಯಕ್ಷವಾಗಿದೆ. ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಆ ಹಾವನ್ನು ಕೂಡ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂತಂದ್ರೆ ನಿಧಿ ಇದೆ ಅಂತ ಅಂದ್ಕೂಡ್ಲೆ ಅಲ್ಲಿ ನಾಗರ ಸರ್ಪಗಳು ಇರ್ತಾವೆ ಅನ್ನೋ ನಂಬಿಕೆ ಇತ್ತು. ಹೀಗಾಗಿ ಈ ಒಂದು ಹಾವು ಪ್ರತ್ಯಕ್ಷವಾಗಿರೋದ್ರಿಂದ ಗ್ರಾಮದಲ್ಲಿ ಸಾಕಷ್ಟು ಆತಂಕ ಎದುರಾಗಿದೆ ಮತ್ತು ವಿಸ್ಮಯ ಕೂಡ ಆಗ್ತಾ ಇದೆ. ಇವಾಗ ಈ ಒಂದು ಶಾಲೆಯ ಹಿಂಭಾಗದಲ್ಲಿ ಪುರಾತನ ಕಾಲದ ಏನೋ ಒಂದು ಕೋಟೆ ಗೋಡೆ ಕೂಡ ಪ್ರತ್ಯಕ್ಷವಾಗಿದೆ, ಗೋಚರವಾಗಿದೆ. ಈ ಭಾಗದಲ್ಲೇ ಕೂಡ ಇಲ್ಲಿ ನಾವು ನೋಡ್ತಾ ಇರಬಹುದು. ಆ ಜೆಸಿಬಿ ಏನು ಇಲ್ಲಿ ವರ್ಕ್ ಮಾಡ್ತಾ ಇತ್ತು, ಇದೇ ಭಾಗದಲ್ಲಿ ಅಂದ್ರೆ ಈ ಒಂದು ಪ್ರದೇಶದಿಂದ ನಾಗರ ಹಾವು ಈ ಭಾಗದಿಂದ ಹೋಗಿದೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಏನು 10x10 ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ ಅದರ ಪಕ್ಕದಲ್ಲೇ ಒಂದು ಕೋಟೆ ಗೋಡೆ ಇದೆ. ಆ ಕೋಟೆ ಗೋಡೆಯಲ್ಲಿ ಇವಾಗ ಹಾವು ಹೋಗಿದೆ ಅಂತ ಹೇಳಿ, ಬೃಹತ್ ಆಕಾರದ ಹಾವು ಹೋಗಿದೆ ಅಂತ ಹೇಳಿ ನಮ್ ಜೊತೆಗೆ ಮಾತನಾಡಲು ಏನು ಸ್ಥಳೀಯರಿದ್ದಾರೆ, ಸಾಕಷ್ಟು ಜನರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಯಜಮಾನ್ರ, ಈಗ ಯಾವಾಗ ಬಂದಿತ್ತಂತ್ರಿ? ನೀವ ನೋಡಿದ್ರೇನ್ರಿ ಫಸ್ಟಿಗೆ ಅದನ್ನ? ಹಂಗ ಸ್ವಲ್ಪ ಬಾಲದ ಟೈಪ್ ಇಷ್ಟು ಉದ್ದ ಕಾಣ್ತದೆ. ಏನ್ ಮಾಡತ್ತಿದ್ರಿ ನೀವು ಇಲ್ಲಿ ಕೆಲಸ? ನಾವು ಕೆಲಸ ಇಲ್ಲ ಮಣ್ಣು ಹೇರಾಕ BH ಪಾಟೀಲ್ ಕ್ರೀಡಾಂಗಣಕ್ಕೆ ಹೇರಾಕ್ ಬಂದಿದ್ವಿ. ಆ ಸಮಯದಾಗ ರಾತ್ರಿ 3:30 ಸುಮಾರು ಕಾಣ್ತದೆ. ಇಲ್ಲಿಂದ ಹಿಂಗ ಹೋಗಿದೆ, ಹಿಂಗ ದೊಡ್ಡದೈತ್ರಿ. ನಮಗ ಅಂದ್ರೆ ಈ ಸುಮಾರ ಬಾಲ ಹಿಂಗ ಕಾಣ್ತೀರಿ ಅದು. ಹೋಗಿದೆ ಒಟ್ಟ. ಇವತ್ತು ಅಮಾವಾಸ್ಯೆ ಒಂದೈತಿ. ಇವತ್ತ ಅಮಾವಾಸ್ಯೆ ರೀ. ಏನ್ ಅನಿಸ್ತು ನಿಮಗ ಅದು ನೋಡ್ಕೊಡ್ಲಿ? ನಾವು ಅಲ್ಲಿಂದ ಓಡಿ ಬಂದ್ವಿ. ನಾವು ಒಂದು ವಿಡಿಯೋ ಮಾಡ್ತಾ ಇದ್ವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಉತ್ಖನನ ಕಾರ್ಯ ಇವತ್ತು 3ನೇ ದಿನ. ಇವತ್ತು ಕೋಟೆ ಗೋಡೆ ಪತ್ತೆಯಾಗಿದೆಯಂತೆ. ಇದರ ಇತಿಹಾಸದ ಬಗ್ಗೆ ಏನಾದ್ರೂ ವಿಚಾರ ಮಾಡಿದ್ರಾ? ಹೇಗೆ ಜನ ಏನ್ ಹೇಳ್ತಾರೆ, ಸಿಬ್ಬಂದಿಗಳು ಏನ್ ಹೇಳ್ತಾರೆ? ಹೌದು ರಂಜಿತ್, ಏನು ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯ ನಡೀತಿರುವ ಪಕ್ಕದಲ್ಲೇ ಇಲ್ಲಿ ವಿದ್ಯಾದಾನ ಶಿಕ್ಷಣ ಸಂಸ್ಥೆ ಒಂದು ಶಾಲೆ ಇತ್ತು. ನಿನ್ನೆ ರಾತ್ರಿಯಿಂದನೂ ಕೂಡ ಅಂದ್ರೆ 3 ದಿನಗಳಿಂದನೂ ಕೂಡ ಇದನ್ನು ಕೂಡ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಆ ಸಮಯದಲ್ಲಿ ಈ ಒಂದು ಉತ್ಖನನ ಜಾಗ ಏನಿದೆ 10x10 ಇಲ್ಲಿ ನಾವು ನೋಡ್ತಾ ಇರಬಹುದು. 10x10 ಇದರಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ನಾನು ಏನು ನಿಂತ್ಕೊಂಡಿದ್ದೇನೆ, ಇದೇ ಸ್ಥಳದಲ್ಲಿ ಒಂದು ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡಿದಂತ ಸಮಯದಲ್ಲಿ ಇಲ್ಲೇ ಹಿಂದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂತ ಅದಕ್ಕಿಂತಲೂ ಹಿಂದಿನ ಕೋಟೆ ಗೋಡೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಈ ಕೋಟೆ ಗೋಡೆ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರಬಹುದು, ಇಷ್ಟೇ ಜಾಗದಲ್ಲಿ ಕೋಟೆ ಗೋಡೆ ಕಾಣ್ತಾ ಇತ್ತು. ಆದ್ರೆ ಶಾಲೆಯ ಹಿಂಭಾಗದಲ್ಲಿ ಇಷ್ಟೊಂದು ಆ ಕೋಟೆ ಗೋಡೆ ಇದೆ ಅನ್ನೋದು ಕೂಡ ಇವಾಗ ಗೋಚರವಾಗ್ತಾ ಇದೆ. ಇದು ಪುರಾತನ ಕಾಲದ್ದು ಕೋಟೆ ಗೋಡೆ ಅಂತ ಹೇಳಿ ಇವಾಗ ಹೇಳ್ತಾ ಇದ್ದಾರೆ. ಇದನ್ನು ಆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ನಂತರ ಈ
ಈ ಕೋಟೆಗೋಡೆ ಯಾವ ಶತಮಾನದ್ದು ಇದರ ಹಿನ್ನೆಲೆ ಕೂಡ ಗೊತ್ತಾಗಬೇಕಾಗಿತ್ತೆ. ಆದ್ರೆ ಇಲ್ಲಿ ವಿಶೇಷ ಏನಂತಂದ್ರೆ ಈ ಕೋಟೆಗೋಡೆಯನ್ನು ಬೆಳಗಿನ ಜಾವ 3 ರಿಂದ 4 ಗಂಟೆ ಸಮಯದಲ್ಲಿ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಮೂಲಕ ತೆರವು ಮಾಡುವಂತಹ ಸಮಯದಲ್ಲಿ ಇಲ್ಲಿ ಬೃಹತ್ ಆಕಾರದ ನಾಗರ ಹಾವು ಪ್ರತ್ಯಕ್ಷ ಆಗಿತ್ತು ಅಂತ ಹೇಳಿ ಕೂಡ ಇಲ್ಲಿಯ ಜನರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಆತಂಕಕ್ಕೆ ಕೂಡ ಲಕ್ಕುಂಡಿ ಗ್ರಾಮದ ಜನರು ಆಗಿದ್ರು. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮ ನಿಧಿ ಸಿಕ್ಕ ಜಾಗದಲ್ಲಿ ಬೃಹತ್ ಆಕಾರದ ಹಾವುಗಳು ಇರ್ತಾವೆ ಅಂತ ಹೇಳಿ ಕೂಡ ಇಲ್ಲಿಯ ಜನರು ನಂಬಿದ್ರು. ಇವಾಗ ಆ ಜೆಸಿಬಿ ಚಾಲಕರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳಿದ್ರು, ನಾವು 3 ರಿಂದ 4 ಗಂಟೆ ಸಮಯದಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡುವಂತಹ ವೇಳೆಯಲ್ಲಿ ಬೃಹತ್ ಆಕಾರದ ಹಾವು ಕಾಣ್ತು. ಆ ಹಾವಿಗೆ ಉದ್ದನವಾದ ಕೂದಲು ಕೂಡ ಇದ್ದು ಅಂತ ಹೇಳಿ. ಹೀಗಾಗಿ ಇಲ್ಲಿ ಸಾಕಷ್ಟು ಆತಂಕ ಮತ್ತು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ಈ ಒಂದು ಭಾಗದಲ್ಲಿ ಏನೋ ಒಂದು ಶಿವಲಿಂಗ ಕೂಡ ಪ್ರತ್ಯಕ್ಷವಾಗಿದೆ. ಆ ಶಿವಲಿಂಗ ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಗೊತ್ತಾಗಬೇಕಾಗಿದೆ. ಈಗಾಗಲೇ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಆ ಸ್ಥಳಕ್ಕೆ ಬಂದಿದ್ರು. ನಿನ್ನೆ ಏನು ಶಿವಲಿಂಗದ ಪಾಣಿಪೀಠ ಏನಿತ್ತು, ಆ ಪಾಣಿಪೀಠ ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕಳೆದ 3 ದಿನಗಳಿಂದ ಏನು ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಉತ್ಖನನ ಕಾರ್ಯದ ಸಮಯದಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಇವಾಗ ಹಾವು ಕೂಡ ಪ್ರತ್ಯಕ್ಷವಾಗಿದೆ. ಅದರಲ್ಲೂ ಅಮಾವಾಸ್ಯೆ ಇರೋದ್ರಿಂದ ಈ ಒಂದು ಹಾವು ಪ್ರತ್ಯಕ್ಷವಾಗಿರೋದು ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಅಂತಾನೆ ಹೇಳಬಹುದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ನಿನ್ನೆ ಅಲ್ಲಿ ಶಿವಲಿಂಗ ಪತ್ತೆಯಾಗಿತ್ತು, ಇವತ್ತು ಅಲ್ಲಿ ಕೋಟೆ ಇರೋದು ಪತ್ತೆಯಾಗಿದೆ. ಉತ್ಖನನ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿ, ಅಲ್ಲಿ ಲಕ್ಕುಂಡಿಯ ಉತ್ಖನನ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿಗೆ ಶಿವಲಿಂಗದ ಪೀಠ ನಿನ್ನೆ ಪತ್ತೆಯಾದರೆ ಇವತ್ತು ಕೋಟೆಯ ಗೋಡೆ ಪ್ರತ್ಯಕ್ಷ ಆಗಿದೆ. ಲಕ್ಕುಂಡಿಯ ವಿದ್ಯಾದಾನ ಶಾಲೆಯ ಪಕ್ಕದಲ್ಲೇ ಕೋಟೆಯ ಗೋಡೆ ಗೋಚರವಾಗಿದೆ. ಉತ್ಖನನ ತಂಡಕ್ಕೆ ಐತಿಹಾಸಿಕ ಕೋಟೆ ಗೋಡೆ ಗೋಚರವಾಗಿದೆ. ಪ್ರಾಧಿಕಾರದಿಂದ ಜೆಸಿಬಿಯನ್ನು ಬಳಸಿ ಮಣ್ಣು ತೆರವು ಕಾರ್ಯಾಚರಣೆ ಸಾಗುತ್ತಿದೆ. ಲಕ್ಕುಂಡಿ ಉತ್ಖನನಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. 3ನೇ ದಿನ ಉತ್ಖನನ ಕಾರ್ಯ ನಡೀತಾ ಇತ್ತು. ಇವತ್ತು ಕೂಡ ಅಮಾವಾಸ್ಯೆ ದಿನದಂದೇ ಇಲ್ಲಿ ನಾವು ನೋಡ್ತಾ ಇರಬಹುದು. ಏನು ಉತ್ಖನನ ಕಾರ್ಯದ ಪಕ್ಕದಲ್ಲಿ ವಿದ್ಯಾದಾನ ಸಮಿತಿಯ ಒಂದು ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡುವಂತ ಸಮಯದಲ್ಲಿ ಕೋಟೆ ಕೂಡ ಗೋಚರವಾಗಿದೆ. ಈ ಕೋಟೆ ಗೋಡೆ ಗೋಚರವಾದಂತಹ ಸಮಯದಲ್ಲಿ ಇಲ್ಲಿ ತೆರವು ಮಾಡುತ್ತಾ ಇರುವಂತಹ ಸಮಯದಲ್ಲಿ ದೊಡ್ಡದೊಂದು ಹಾವು ಕೂಡ ಪ್ರತ್ಯಕ್ಷವಾಗಿದೆ. ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಆ ಹಾವನ್ನು ಕೂಡ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂತಂದ್ರೆ ನಿಧಿ ಇದೆ ಅಂತ ಅಂದ್ಕೂಡ್ಲೆ ಅಲ್ಲಿ ನಾಗರ ಸರ್ಪಗಳು ಇರ್ತಾವೆ ಅನ್ನೋ ನಂಬಿಕೆ ಇತ್ತು. ಹೀಗಾಗಿ ಈ ಒಂದು ಹಾವು ಪ್ರತ್ಯಕ್ಷವಾಗಿರೋದ್ರಿಂದ ಗ್ರಾಮದಲ್ಲಿ ಸಾಕಷ್ಟು ಆತಂಕ ಎದುರಾಗಿದೆ ಮತ್ತು ವಿಸ್ಮಯ ಕೂಡ ಆಗ್ತಾ ಇದೆ. ಇವಾಗ ಈ ಒಂದು ಶಾಲೆಯ ಹಿಂಭಾಗದಲ್ಲಿ ಪುರಾತನ ಕಾಲದ ಒಂದು ಕೋಟೆ ಗೋಡೆ ಕೂಡ ಪ್ರತ್ಯಕ್ಷವಾಗಿದೆ, ಗೋಚರವಾಗಿದೆ. ಈ ಭಾಗದಲ್ಲೇ ಕೂಡ ಇಲ್ಲಿ ನಾವು ನೋಡ್ತಾ ಇರಬಹುದು. ಆ ಜೆಸಿಬಿ ಏನು ಇಲ್ಲಿ ವರ್ಕ್ ಮಾಡ್ತಾ ಇತ್ತು, ಇದೇ ಭಾಗದಲ್ಲಿ ಅಂದ್ರೆ ಈ ಒಂದು ಪ್ರದೇಶದಿಂದ ನಾಗರ ಹಾವು ಈ ಭಾಗದಿಂದ ಹೋಗಿದೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ 10x10 ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ ಅದರ ಪಕ್ಕದಲ್ಲೇ ಒಂದು ಕೋಟೆ ಗೋಡೆ ಇದೆ. ಆ ಕೋಟೆ ಗೋಡೆಯಲ್ಲಿ ಇವಾಗ ಹಾವು ಹೋಗಿದೆ ಅಂತ ಹೇಳಿ, ಬೃಹತ್ ಆಕಾರದ ಹಾವು ಹೋಗಿದೆ ಅಂತ ಹೇಳಿ ನಮ್ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಸಾಕಷ್ಟು ಜನರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಯಜಮಾನ್ರ, ಈಗ ಯಾವಾಗ ಬಂದಿತ್ತಂತ್ರಿ? ನೀವ ನೋಡಿದ್ರೇನ್ರಿ ಫಸ್ಟಿಗೆ ಅದನ್ನ? ಹಂಗ ಸ್ವಲ್ಪ ಬಾಲದ ಟೈಪ್ ಇಷ್ಟು ಉದ್ದ ಕಾಣ್ತದೆ. ಏನ್ ಮಾಡತ್ತಿದ್ರಿ ನೀವು ಇಲ್ಲಿ ಕೆಲಸ? ನಾವು ಕೆಲಸ ಇಲ್ಲ ಮಣ್ಣು ಹೇರಾಕ BH ಪಾಟೀಲ್ ಕ್ರೀಡಾಂಗಣಕ್ಕೆ ಹೇರಾಕ್ ಬಂದಿದ್ವಿ. ಆ ಸಮಯದಾಗ ರಾತ್ರಿ 3:30 ಸುಮಾರು ಕಾಣ್ತದೆ. ಇಲ್ಲಿಂದ ಹಿಂಗ ಹೋಗಿದೆ, ಹಿಂಗ ದೊಡ್ಡದೈತ್ರಿ ನಮಗ. ಅಂದ್ರೆ ಈ ಸುಮಾರ ಬಾಲ ಹಿಂಗ ಕಾಣ್ತೀರಿ ಅದು.
ಹೋಗಿದೆ ಒಟ್ಟ. ಮತ್ತೆ ಇವತ್ತು ಅಮಾವಾಸ್ಯೆ ಒಂದೈತಿ, ಇವತ್ತ ಅಮಾಸೆ ರೀ. ಏನ್ ಅನಿಸ್ತು ನಿಮಗದ ನೋಡ್ಕೊಡ್ಲೆ? ನಾವು ಅಲ್ಲಿಂದ ಓಡಿ ಬಂದ್ವಿ. ನಾವು ಒಂದು ವಿಡಿಯೋ ಮಾಡ್ತಾ ಇದ್ವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಉತ್ಖನನ ಕಾರ್ಯ ಇವತ್ತು 3ನೇ ದಿನ. ಇವತ್ತು ಕೋಟೆ ಗೋಡೆ ಪತ್ತೆಯಾಗಿದೆಯಂತೆ. ಇದರ ಇತಿಹಾಸದ ಬಗ್ಗೆ ಏನಾದ್ರೂ ವಿಚಾರ ಮಾಡಿದ್ರಾ? ಹೇಗೆ ಜನ ಏನ್ ಹೇಳ್ತಾರೆ, ಸಿಬ್ಬಂದಿಗಳು ಏನ್ ಹೇಳ್ತಾರೆ? ಹೌದು ರಂಜಿತ್, ಏನು ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯ ನಡೀತಿರುವ ಪಕ್ಕದಲ್ಲೇ ಇಲ್ಲಿ ವಿದ್ಯಾದಾನ ಶಿಕ್ಷಣ ಸಂಸ್ಥೆ ಒಂದು ಶಾಲೆ ಇತ್ತು. ನಿನ್ನೆ ರಾತ್ರಿಯಿಂದನೂ ಕೂಡ, ಅಂದ್ರೆ 3 ದಿನಗಳಿಂದನೂ ಕೂಡ ಇದನ್ನು ಕೂಡ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಆ ಸಮಯದಲ್ಲಿ ಈ ಒಂದು ಉತ್ಖನನ ಜಾಗ ಏನಿದೆ 10x10, ಇಲ್ಲಿ ನಾವು ನೋಡ್ತಾ ಇರಬಹುದು 10x10 ಇದರಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ನಾನು ಇಲ್ಲಿ ಏನು ನಿಂತುಕೊಂಡಿದ್ದೇನೆ, ಇದೇ ಸ್ಥಳದಲ್ಲಿ ಒಂದು ಶಾಲೆ ಇತ್ತು. ಈ ಶಾಲೆಯನ್ನು ತೆರವು ಮಾಡಿದಂತ ಸಮಯದಲ್ಲಿ ಇಲ್ಲೇ ಹಿಂದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂತ ಅದಕ್ಕಿಂತಲೂ ಹಿಂದಿನ ಕೋಟೆ ಗೋಡೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಈ ಕೋಟೆ ಗೋಡೆ ಇಷ್ಟು ಪ್ರಮಾಣದಲ್ಲಿ ಮಾತ್ರ, ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರಬಹುದು ಇಷ್ಟೇ ಜಾಗದಲ್ಲಿ ಕೋಟೆ ಗೋಡೆ ಕಾಣ್ತಾ ಇತ್ತು. ಆದ್ರೆ ಶಾಲೆ ಹಿಂಭಾಗದಲ್ಲಿ ಇಷ್ಟೊಂದು ಆ ಕೋಟೆ ಗೋಡೆ ಇದೆ ಅನ್ನೋದು ಕೂಡ ಇವಾಗ ಗೋಚರವಾಗ್ತಾ ಇದೆ. ಇದು ಪುರಾತನ ಕಾಲದ ಕೋಟೆ ಗೋಡೆ ಅಂತ ಹೇಳಿ ಇವಾಗ ಹೇಳ್ತಾ ಇದ್ದಾರೆ. ಇದನ್ನು ಆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ನಂತರ ಈ ಕೋಟೆಗೋಡೆ ಯಾವ ಶತಮಾನದ್ದು ಇದರ ಹಿನ್ನೆಲೆ ಕೂಡ ಗೊತ್ತಾಗಬೇಕಾಗಿತ್ತೆ. ಆದ್ರೆ ಇಲ್ಲಿ ವಿಶೇಷ ಏನಂತಂದ್ರೆ ಈ ಕೋಟೆಗೋಡೆಯನ್ನು ಬೆಳಗಿನ ಜಾವ 3ರಿಂದ 4 ಗಂಟೆ ಸಮಯದಲ್ಲಿ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಮೂಲಕ ತೆರವು ಮಾಡುವಂತಹ ಸಮಯದಲ್ಲಿ ಇಲ್ಲಿ ಬೃಹತ್ ಆಕಾರದ ನಾಗರ ಹಾವು ಪ್ರತ್ಯಕ್ಷ ಆಗಿತ್ತು ಅಂತ ಹೇಳಿ ಕೂಡ ಇಲ್ಲಿಯ ಜನರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಆತಂಕಕ್ಕೆ ಕೂಡ ಲಕ್ಕುಂಡಿ ಗ್ರಾಮದ ಜನರು ಆಗಿದ್ರು. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮ ನಿಧಿ ಸಿಕ್ಕ ಜಾಗದಲ್ಲಿ ಬೃಹತ್ ಆಕಾರದ ಹಾವುಗಳು ಇರ್ತಾವೆ ಅಂತ ಹೇಳಿ ಕೂಡ ಇಲ್ಲಿಯ ಜನರು ನಂಬಿದ್ರು. ಇವಾಗ ಆ ಜೆಸಿಬಿ ಚಾಲಕರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಹೇಳಿದ್ರು, ನಾವು 3ರಿಂದ 4 ಗಂಟೆ ಸಮಯದಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡುವಂತಹ ವೇಳೆಯಲ್ಲಿ ಬೃಹತ್ ಆಕಾರದ ಹಾವು ಕಾಣ್ತು. ಆ ಹಾವಿಗೆ ಉದ್ದನವಾದ ಕೂದಲು ಕೂಡ ಇದ್ದು ಅಂತ ಹೇಳಿ. ಹೀಗಾಗಿ ಇಲ್ಲಿ ಸಾಕಷ್ಟು ಆತಂಕ ಮತ್ತು ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ಈ ಒಂದು ಭಾಗದಲ್ಲಿ ಏನೋ ಒಂದು ಶಿವಲಿಂಗ ಕೂಡ ಪ್ರತ್ಯಕ್ಷವಾಗಿದೆ. ಆ ಶಿವಲಿಂಗ ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಗೊತ್ತಾಗಬೇಕಾಗಿದೆ. ಈಗಾಗಲೇ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಆ ಸ್ಥಳಕ್ಕೆ ಬಂದಿದ್ರು. ನಿನ್ನೆ ಏನು ಆ ಶಿವಲಿಂಗದ ಪಾಣಿಪೀಠ ಏನಿತ್ತು, ಆ ಪಾಣಿಪೀಠ ಯಾವ ಕಾಲದ್ದು ಏನು ಅಂತ ಹೇಳಿ ಕೂಡ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕಳೆದ 3 ದಿನಗಳಿಂದ ಏನು ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಉತ್ಖನನ ಕಾರ್ಯದ ಸಮಯದಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಇವಾಗ ಹಾವು ಕೂಡ ಪ್ರತ್ಯಕ್ಷವಾಗಿದೆ. ಅದರಲ್ಲೂ ಅಮಾವಾಸ್ಯೆ ಇರೋದ್ರಿಂದ ಈ ಒಂದು ಹಾವು ಪ್ರತ್ಯಕ್ಷವಾಗಿರೋದು ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಅಂತಾನೆ ಹೇಳಬಹುದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.